Good morning from the destination of the trip, Kedarnath. ಗೌರಿಕೊಂಡಿಂದ ಈಗ ಸ್ಟಾರ್ಟ್ ಮಾಡಿದ್ದೀವಿ ಟ್ರೆಕ್ ಮಾಡೋಕ್ಕೆ. 22 ಕಿಲೋಮೀಟರ್ಸ್ ಅಂತಾರೆ. ಸೊ ಇದೇ ಮಾರ್ನಿಂಗ್ ಅಪ್ಡೇಟ್. ಗೌರಿಕೊಂಡಿಂದ ರೂಮಿಂದ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಏನಾದರೂ ನೀವು ಸ್ಟೇಗೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಒಂದು ಬುಕ್ ಮಾಡ್ಕೋಬೋದು. ವೀಕೆಂಡ್ ಬಂದರೆ ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಪೀಕ್ ಸೀಸನಲ್ಲಿ. ಈ ಸೀಸನಲ್ಲಿ ಬಂದರೆ ಆರಾಮಾಗಿ ರೂಮ್ ಸಿಗುತ್ತೆ. ತುಂಬ ನೀಟ್ ಅಂತ ಹೇಳೋಕ್ಕಾಗಲ್ಲ, ಒಂದು ಆವರೇಜ್ ನೀಟ್ ಇರುತ್ತೆ, ಅಡ್ಜಸ್ಟಬಲ್. ಸೊ ಲಿಮಿಟೆಡ್ ಫೆಸಿಲಿಟೀಸ್. ಸೊ ಜನ ಎಲ್ಲ ಹೋಗ್ತಾ ಇದ್ದಾರೆ. ಇದು ಮಾರ್ನಿಂಗ್ ಅಪ್ಡೇಟ್. ಜೈ ಶ್ರೀ ಕೇದಾರ್ ಅಂತಾರೆ. ಬಟ್ ಜನ ನೋಡ್ಬೋದು, ತುಂಬ ಜನ ಹತ್ಕೊಂಡು ಹೋಗ್ತಾ ಇದ್ದಾರೆ. So we are 6 to 7 kilometers into our trek. ಇನ್ನು ಒಂದು 10 to 12 to ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 12 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರೆ. ಎಷ್ಟಿದೆ ಅಂತ ಎಕ್ಸಾಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಸಮ್ ಅಪ್ರಾಕ್ಸಿಮೇಟ್ ನಂಬರ್ಸ್. ಲಾಟ್ಸ್ ಆಫ್ ಪೀಪಲ್ ಟುಡೇ. ತುಂಬ ಜನ ಇದ್ದಾರೆ. ವೀಕೆಂಡ್ ಬಂದರೆ ಇಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿದೆ. ಸೊ ನಾವೀಗ ಒಂದು 8 to 9 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನೂ ಒಂದು 8 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಮಳೆ ಬಂತು, ಎಲ್ಲ ರೈನ್ ಕೋಟ್ಸ್ ಹಾಕ್ಕೊಂಡಿದ್ದಾರೆ. ಮತ್ತು ಈಗ ಬಿಸಿಲು ಬಂದಿದೆ. ಸೊ ವೆದರ್ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ 8 more kilometers. ಸೊ ಕೇದಾರ್ನಾಥ್ ಮೌಂಟೇನ್ ರೇಂಜಸ್ ಕಾಣ್ತಾ ಇದೆ. ಇನ್ನು ಹತ್ರ ಹೋದಷ್ಟು ಜಾಸ್ತಿ ಜನ ಕಾಣುತ್ತೆ. ಸೊ ಕೇದಾರ್ನಾಥ ಶಾರ್ಟ್ಕಟ್ ಇದೆ ಅಂತಾರಲ್ಲ, ಇದೆ ಶಾರ್ಟ್ಕಟ್. ಇದರಲ್ಲೇ ಹೋಗ್ತೀವಿ, ನೋಡೋಣ ಎಷ್ಟು ಟೈಪ್ ಇದೆ ಅಂತ ಹೋದ್ಮೇಲೆ ಹೇಳ್ತೀನಿ. ಸೊ ಶಾರ್ಟ್ಕಟ್ ಮುಡಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 1 ಕಿಲೋಮೀಟರ್ ಸ್ಕಿಪ್ ಆಯಿತು. ತುಂಬ ಅಷ್ಟೊಂದು ಸ್ಟೀಪ್ ಏನಿಲ್ಲ, ನಡಿಬೋದು. ಸ್ವಲ್ಪ ಸುಸ್ತಾಗುತ್ತೆ, ಒಂದು 2 ಮಿನಿಟ್ಸ್ ರೆಸ್ಟ್ ಮಾಡಿದ್ರೆ ಸಾಕು. ಬಟ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಸ್ಕಿಪ್ ಆಗುತ್ತೆ ನೀವು ಶಾರ್ಟ್ಕಟ್ ತಗೊಂಡ್ರೆ. ಸೊ ಕೇದಾರ್ನಾಥಲ್ಲಿ ಈಗ ಫುಲ್ ಫಾಗ್ ಕವರ್ ಆಯಿತು. ಸ್ವಲ್ಪ ರೈನ್ ಸ್ಟಾರ್ಟ್ ಆಯಿತು. ಮತ್ತೆ ಎಲ್ಲ ಮಾಡ್ತಿದ್ದಾರೆ. ಫುಲ್ ಫಾಗ್ ಕವರ್ಡ್ ಕೇದಾರ್ನಾಥ್. ಈಗಂತೂ ತುಂಬ ಮಳೆ ಬರ್ತಾ ಇದೆ. ಇಲ್ಲೆಲ್ಲ ರೈನ್ ಕೋಟ್ ಹಾಕೊಂಡು ಓಡಾಡೋ ಥರ ಆಗಿದೆ. ದಾರಿಲಿ ನಿಮಗೆ ತುಂಬ ಫ್ರೂಟ್ಸು, ತುಂಬ ಶಾಪ್ ಸಿಗ್ತವೆ. ಎಲ್ಲ ಡಬಲ್ ರೇಟ್ ಇಲ್ಲಿ. ಒಂದು ಫ್ರೂಟ್ ಬೋಲ್ಗೆ 50 ರೂಪಾಯಿ, ಒಂದು ವಾಟರ್ ಬಾಟ್ಲಿಗೆ 60 ರೂಪಾಯಿ, ಒಂದು ಅಮೂಲ್ ಪ್ಲಸ್ಸಿಗೆ 50 ರೂಪಾಯಿ. ಎಲ್ಲ ಡಬಲ್ ರೇಟ್, ಟ್ರಿಬಲ್ ರೇಟ್ ಇದೆಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಮೇಲೆ ಎಲ್ಲದಕ್ಕೂ ರೆಡಿಯಾಗಿ ಬರಬೇಕು. ಹಿಂಗೆ ರೈನ್ ಕೋಟ್ ಹಾಕ್ಕೊಂಡು ಹೆಂಗೆ ರೆಡಿಯಾಗಿ ಬರ್ತಾರೋ, ಊಟಕ್ಕೆ ಡಬಲ್ ಖರ್ಚು ಮಾಡೋಕ್ಕೂ ಹಂಗೆ ಬರಬೇಕಷ್ಟೆ. ಸೊ ಈಗ ಫ್ಲಾಗ್ ಕ್ಲಿಯರ್ ಆಯಿತು. ಫಾಗ್ ವಾಟರ್ ಫಾಲ್ಸ್ ಕಾಣ್ತಾ ಇದೆ. ಮಳೆನೂ ಕಮ್ಮಿ ಆಯಿತು. ಈಗ ನೋಡಿ, ಇನ್ನೂ ಇಲ್ಲೋಗಿ ಇನ್ನು ಮೇಲ್ ಟಾಪ್ ಫಾಗ್ ಕಾಣ್ತಿದೆಯಲ್ಲ, ಆ ಏರಿಯಾವರೆಗೂ ಹೋಗಬೇಕು. ಇನ್ನೂ 5.5 ಕಿಲೋಮೀಟರ್ಸ್ ಇದೆ. ಈವ್ನಿಂಗ್ 5-6 ಆಗುತ್ತೆ ಈಚೆ ಬಂದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಕಿರಿದವರೆಲ್ಲ.
ನೋಡಿ ತುಂಬ ಬ್ಯೂಟಿಫುಲ್ ಇದೆ ನೋಡಿ. ಜಗನ್ನಾಥ್ ಟ್ರೆಕ್ ಯಾತ್ರಾ. ಇವಾಗ ಇನ್ನೊಂದು ಶಾರ್ಟ್ಕಟ್ ಒಳಗೆ ಹೋಗ್ತಾ ಇದ್ದಾರೆ. ಎಲ್ಲ ಬ್ಲೂ ಕಾಣ್ತಿದೆಯಲ್ಲ ರೋಡ್ಸು, ಅದೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಈ ಶಾರ್ಟ್ಕಟ್ ಜನ ಇಲ್ಲಿ ಹೋಗ್ತಿದ್ದಾರೆ. ಈ ರೋಡ್ಸ್ ಎಲ್ಲ ಸ್ಕಿಪ್ ಮಾಡಿ ನಾವು ಶಾರ್ಟ್ಕಟ್ ತಗೊತೀವಿ. ನೋಡೋಣ. ಈಗ ಟೈಮ್ ಅರೌಂಡ್ 2:30. ಪರ್ಫೆಕ್ಟ್ ಕ್ಲಿಯರ್ ವೆದರ್ ಇದೆ ನೋಡಿ. ಹೆಲಿಕಾಪ್ಟರ್ ಕೂಡ ಹೋಗಿ ಬರ್ಬೋದು. ಹೆಲಿಕಾಪ್ಟರ್ ಕೂಡ ನೀವು ದರ್ಶನ ಮಾಡಿ ಇಳಿಬೋದು. ಸೊ ನಾವು ಇನ್ನೇನು 3 ಕಿಲೋಮೀಟರ್ಸ್ ದೂರ ಇದ್ದೀವಿ. ಊಟ ಇಲ್ಲೇ ಚಾವಲ್ ಕಡಿ ಅಂತ ತಿನ್ಕೊಂಡು ಓಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಪ್ಡೇಟ್ ದೇವಸ್ಥಾನ ಹತ್ರ ಹೋಗ್ತಾ ಕೊಡ್ತೀನಿ. ಜೈ ಶ್ರೀಕಿ. ಈಗ ಇನ್ನೊಂದು ಮೆಗಾ ಶಾರ್ಟ್ಕಟ್ ತೊಗೊತಾ ಇದ್ದೀವಿ. ಈ ರೋಡ್ ಕಾಣ್ಬೋದು. ಈ ರೋಡ್ ಇಲ್ಲಿ ಫುಲ್ ಬೆಟ್ಟನೇ ಹತ್ತಬೇಕಾಗಿದೆ. ಈ ಲೈನು ಬ್ಲೂ ಕಲರ್ ಹಟ್ಟಿರೋ ರೋಡ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಇಲ್ಲೇ ಬೆಟ್ಟ ಹತ್ಬಿಡೋದು ಅಂತ ನೋಡೋಣ. ದಿಸ್ ಇಸ್ ದ ಶಾರ್ಟ್ ಕಟ್. ಸೊ ಆ್ಯಕ್ಚುಲಿ ಇದೇ ಶಾರ್ಟ್ ಕಟ್ ನಾನು ತೊಗೊಂಡ್ವಿ. ಸೊ ಆ್ಯಕ್ಚುಲಿ ವೆರಿ ಸ್ಟೀಪ್. ಸೊ ಈ ರೂಟಲ್ಲಿ ಬರೋದು ಯೂಸ್ ಇಲ್ಲ. ನಾರ್ಮಲ್ ರೂಟಲ್ಲಿ ಬರೋದೇ ಬೆಟರ್. ಸೊ ಇದು ನಮ್ಮ ಲಾಸ್ಟ್ ಶಾರ್ಟ್ಕಟ್. ಎಲ್ಲ ಶಾರ್ಟ್ಕಟ್ಗಳು ಆಯ್ತು ಅನಿಸುತ್ತೆ. ಇದಾದಮೇಲೆ ಏನು ಸ್ಟೀಪ್ ಇಲ್ಲ ಅಂತಿದ್ದಾರೆ. ಇಲ್ಲಿಂದ ಮೇ ಬಿ ಒಂದು 45 ಮಿನಿಟ್ಸ್ ಆಗ್ಬೋದು ಅಷ್ಟೇ. ಸೊ ಇದುವರೆಗೂ ಶಾರ್ಟ್ಕಟ್ಸ್ ತಗೊಂಡು ಬಂದಿದ್ದಾಯಿತು. ಅದು ಮೇನ್ ರೋಡು, ಇದು ಶಾರ್ಟ್ಕಟ್. ಹೆಲಿಕಾಪ್ಟರ್ ಅಂತ ಹೋಗ್ತಾ ಇದೆ. ದರ್ಶನ ಮಾಡೋರಲ್ಲ 10 ಮಿನಿಟ್ಸ್ ಜರ್ನಿ ಅಷ್ಟೇ. ನೀವು ಟ್ರೆಕ್ ಮಾಡ್ಕೊಂಬಂದರೆ 15 ನಿಮಿಷ, ನೀವು ಅಂದರೆ 10 ಮಿನಿಟ್ಸ್ ಅಷ್ಟೇ. ಸೊ ಬಾಯ್ ಬ್ಯಾಟ್ರಿ ಕೂಡ ಡೌನ್ ಆಗ್ತಾ ಇದೆ.